ಮೈ ಕೋಚ್ ಕೆ ಶ್ರೀಕಾಂತ್ ರಾವ್. ಅವರು ನನ್ನ ಚಿಕ್ಕವಳಿಂದನೂ ಟ್ರೈನಿಂಗ್ ಮಾಡಿದ್ದಾರೆ. ಇಷ್ಟು ಮೆಡಲ್ ತೊಗೊಬೇಕಂದ್ರೆ ಅವರೇ ನನಗೆ ಮಾಡಿರೋದು. ಅಮ್ಮನೂ ಸಪೋರ್ಟ್ ಮಾಡಿದ್ದಾರೆ. ಸಾಮಾನ್ಯವಾಗಿ ಅಥ್ಲೆಟ್ಗಳು ಮೈದಾನ ಬಿಟ್ಟು ಕೋಚಿಂಗ್ ವೃತ್ತಿಯತ್ತ ಮುಖ ಮಾಡುವ ವೇಳೆಗೆ ಬೆಂಗಳೂರಿನ ರಾಘವೇಂದ್ರ ಸೋಮಯಾಜಿ ಅವರು ಕ್ರೀಡೆಯ ಮೇಲೆ ಅಪಾರ ಪ್ರೀತಿ ಹಾಗೂ ಉತ್ಸಾಹದಿಂದ ಸ್ಕೇಟಿಂಗ್ ನಲ್ಲಿ ಭರ್ಜರಿ ಪ್ರದರ್ಶನವನ್ನ ಮುಂದುವರೆಸಿದ್ದಾರೆ. ಬೆಂಗಳೂರಿನ 38 ವರ್ಷದ ಹಿರಿಯ ಸ್ಪೀಡ್ ಸ್ಕೇಟರ್ ಮತ್ತು ಶಾರ್ಟ್ ಟ್ರ್ಯಾಕ್ ಐಸ್ ಸ್ಕೇಟರ್ ಇವರು ಭಾರತೀಯ ಸ್ಕೇಟಿಂಗ್ ಹವ್ಯಾಸದಿಂದ ನಿಧಾನವಾಗಿ ವ್ಯವಸ್ಥಿತ ರೂಪಕ್ಕೆ ಬದಲಾಗ್ತಿರುವುದನ್ನು ಕಂಡಿದ್ದಾರೆ. ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ 2026ರಲ್ಲಿ ರಾಘವೇಂದ್ರ ಅವರು ಕರ್ನಾಟಕದ ಪುರುಷರ 3000 ಮೀಟರ್ ಶಾರ್ಟ್ ಟ್ರ್ಯಾಕ್ ರಿಲೇ ಸದಸ್ಯರಾಗಿದ್ದಾರೆ. ಈ ತಂಡ ನವಾಂಗ್ ದೋರ್ಜೆ ಸ್ಟೋಪ್ಡಾನ್ ಕ್ರೀಡಾಂಗಣದಲ್ಲಿ ಅಮೋಘ ಪ್ರದರ್ಶನ ನೀಡಿ ಬೆಳ್ಳಿ ಪದಕ ಗೆದ್ದಿತ್ತು. ಬಂಗಾರದ ಸ್ಪರ್ಧೆಯಲ್ಲಿ ಕರ್ನಾಟಕ ಹರಿಯಾಣಗಿಂತಲೂ ಮುಂದಿತ್ತು. ಆದ್ರೆ ಕೊನೆಯಲ್ಲಿ ಕೂದಲೆಳೆಯ ಅಂತರದಲ್ಲಿ ಸ್ಪರ್ಶ ಕೈ ಚೆಲ್ಲಿತು. ಈ ಬಗ್ಗೆ ರಾಘವೇಂದ್ರ ಸೋಮಯಾಜಿ ಅವರು ಒನ್ ಇಂಡಿಯಾ ಕನ್ನಡ ಜೊತೆ ಮಾತನಾಡಿದ್ದು, ಒಂದು ಕ್ಷಣದ ಲೋಪ ಪದಕದ ಬಣ್ಣವನ್ನ ಬದಲಾಯಿಸಿತು. ನಾವು ಕೊನೆಯ 60 ಮೀಟರ್ ರೇಸ್ ನಲ್ಲಿ ಹಿನ್ನಡೆಯನ್ನು ಅನುಭವಿಸಿದೆವು. ಈ ಹಂತದಲ್ಲಿ ಭರ್ಜರಿ ಪ್ರದರ್ಶನ ನೀಡಿದ ಹರಿಯಾಣ ತಂಡಕ್ಕೆ ಅಭಿನಂದನೆಗಳು ಎಂದು ತಿಳಿಸಿದ್ದಾರೆ. ಈ ಪದಕ ರಾಘವೇಂದ್ರ ಅವರ ಕ್ರೀಡಾ ಆಸಕ್ತಿ ಹೆಚ್ಚಿಸಿತು. ಇವರು ಒಮ್ಮೆ ರಾಷ್ಟ್ರೀಯ ಚಾಂಪಿಯನ್ ಸಹ ಆಗಿದ್ರು. ಬಳಿಕ ಅವರು ಐಸ್ ಸ್ಕೇಟಿಂಗ್ ನತ್ತ ಆಕರ್ಷಿತರಾದರು. ಸುಮಾರು ವರ್ಷಗಳ ಬಳಿಕ ರಾಘವೇಂದ್ರ ಅವರು ಕೋಚ್ ಸಹಾಯದಿಂದ ಐಸ್ ಸ್ಕೇಟಿಂಗ್ ಆರಂಭಿಸಿದ್ರು. ರಾಘವೇಂದ್ರ ಅವರು ಕರ್ನಾಟಕದಲ್ಲಿ ತರಬೇತುದಾರ ಮತ್ತು ಅಕಾಡೆಮಿ ಮಾಲೀಕರು ಆಗಿದ್ದಾರೆ. ಮುಂದಿನ ಪೀಳಿಗೆಯ ಭಾರತೀಯ ಸ್ಕೇಟರ್ಗಳ ಬಗ್ಗೆ ಅಪಾರ ಆಶಯ ಹೊಂದಿದ್ದಾರೆ. ನಮ್ಮ ಒಕ್ಕೂಟವು ಸ್ಕೇಟರ್ಗಳನ್ನ ವಿದೇಶಗಳಿಗೆ ತರಬೇತಿಗಾಗಿ ಕಳುಹಿಸುತ್ತಿದೆ. ಡೆಹರಾಡೂನ್ ನಲ್ಲಿ ಶಿಬಿರ ಸಾಕಷ್ಟು ಸಹಾಯ ಮಾಡುತ್ತಿದೆ. ಕರ್ನಾಟಕದಲ್ಲಿ ಐಸ್ ಇಲ್ದಿದ್ರು ರೋಲರ್ ಸ್ಕೇಟಿಂಗ್ ಬಲವಾದ ಅಡಿಪಾಯವನ್ನ ನೀಡುತ್ತಿದೆ ಎಂದಿದ್ದಾರೆ. ರಾಘವೇಂದ್ರ ಅವರ ಪದಕದ ಬೇಟೆ ಹೀಗೆ ಮುಂದುವರೆದು ದೇಶ ಹಾಗೂ ರಾಜ್ಯಕ್ಕೆ ಕೀರ್ತಿ ತರಲಿ ಎಂಬುದೇ ಅಭಿಮಾನಿಗಳ ಆಶಯ. ಕರ್ನಾಟಕ in the bigger scheme of things. ಏನಂತ ಹೇಳಿದ್ರೆ, ಈಗ ನಾನು ಅಲ್ಲಿ ಬ್ಯಾಕ್ ಇನ್ ಬ್ಯಾಂಗ್ಳೂರ್ ನಾನು ಸ್ಕೇಟಿಂಗ್ ಕೋಚ್, ರೋಲರ್ ಸ್ಕೇಟಿಂಗ್ ಕೋಚು. ನಂದು 3 to 4 ಅಕಾಡೆಮೀಸ್ ರನ್ ಮಾಡ್ತಾ ಇದ್ದೀನಿ ಅಲ್ಲಿ. ಸೊ ಬೇಸಿಕಲಿ ನಮ್ಮ ಸ್ಟೂಡೆಂಟ್ಸ್ನು ಇಲ್ಲಿಗೆ ಕರ್ಕೊಂಡ್ಬರ್ಬೇಕು ಅಂತಿದ್ವಿ. ಸೊ ಓವರ್ ಆಲ್ ಕರ್ನಾಟಕ ಟೀಮ್ನ ನಮ್ಮ ಕೋಚ್ ಕೆ ಶ್ರೀಕಾಂತ್ ರಾವ್ ಅವರು ಲೀಡ್ ಮಾಡ್ತಾ ಇದ್ದಾರೆ. ಅವರು ಪ್ಲಾನ್ ಮಾಡ್ತಾ ಇದ್ದಾರೆ. ಅವ್ರು ಕ್ಯಾಂಪ್ನೆಲ್ಲ ಮಾಡಿ ದೇ ಆರ್ ಪ್ಲಾನಿಂಗ್ ಟು ಇಂಪ್ರೂವ್ ದ ಐಸ್ ಸ್ಕೇಟಿಂಗ್ ಆಲ್ಸೋ. ಈಗ ರೋಲರ್ ಸ್ಕೇಟಿಂಗ್ ಎನಿವೇಸ್ ನಾವು ರೆಗ್ಯುಲರ್ ಆಗಿ ಓವರ್ ದ ಇಯರ್ ಫುಲ್ ಇಯರ್ ನಾವು ಟ್ರೈನಿಂಗ್ ಮಾಡ್ತೀವಿ. ಬಟ್ ಐಸ್ ಸ್ಕೇಟಿಂಗ್ ನ ಡೆವಲಪ್ ಮಾಡಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಕಂಡಕ್ಟ್ ಕ್ಯಾಂಪ್ಸ್. ಈಗ ಡೆಹರಾಡೂನಲ್ಲೇ ಆಗಲಿ, ಲಡಾಖ್ ಅಲ್ಲೇ ಆಗಲಿ ನಾವು ಬಂದು ಕ್ಯಾಂಪ್ ಕಂಡಕ್ಟ್ ಮಾಡಿದ್ರೇನೆ ನಮ್ಮ ಮಕ್ಕಳೆಲ್ಲ ಇಂಪ್ರೂವ್ ಆಗೋದು. ಸೊ ನಮ್ಮ ಕೋಚ್ ಕೆ ಶ್ರೀಕಾಂತ್ ರಾವ್ ಅವರು ಅದನ್ನೆಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ ಈಗಲೇನೆ. ಸೊ ಯೂತ್ ಒಲಿಂಪಿಕ್ಸ್ಗೆ ಇವಾಗ್ಲಿಂದನೇ ಪ್ಲಾನ್ ಮಾಡಿ ರೆಡಿ ಮಾಡಿ ಅವ್ರನ್ನ ಮುಂದಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್.